ಈ ವಿಡಿಯೋದಲ್ಲಿ ನಾವು ಹೇಗೆ ಎಕ್ಲಿಪ್ಸ್ನ ವಿಂಡೋಸ್ ಆಪರೇಟಿಂಗ್ ಸಿಸ್ಟಮಲ್ಲಿ ಡೌನ್ಲೋಡ್ ಆ್ಯಂಡ್ ಇನ್ಸ್ಟಾಲ್ ಮಾಡ್ಬೋದು ಅಂತ ನೋಡೋಣ. ಸೊ ಅದಕ್ಕೆ ಫಸ್ಟ್ ನೀವು ಯಾವುದು ಬ್ರೌಸರ್ ಇದೆ ಆ ಬ್ರೌಸರ್ಗೆ ಹೋಗಿ ಎಕ್ಲಿಪ್ಸ್ ಸಾಫ್ಟ್ವೇರ್ ಡೌನ್ಲೋಡ್ ಅಂತ ಕೊಡಿ. ಸೊ ಅದು ಕೊಟ್ಟಾದ್ಮೇಲೆ ಇಲ್ಲಿ ಫಸ್ಟ್ ಲಿಂಕ್ ಇದೆ, ಎಕ್ಲಿಪ್ಸ್ ಡೌನ್ಲೋಡ್ಸ್, ಅದೇ ಎಕ್ಲಿಪ್ಸ್ ಫೌಂಡೇಶನ್ ಅಂತ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಸ್ಕ್ರೋಲ್ ಮಾಡಿದಾಗ ಇಲ್ಲಿ ಇನ್ಸ್ಟಾಲ್ ಯುವರ್ ಫೇವ್ರೆಟ್ ಡೆಸ್ಕ್ಟಾಪ್ ಐ ಡಿ ಪ್ಯಾಕೇಜಸ್ ಅಂತ ಇದೆ. ಸೊ ಡೌನ್ಲೋಡ್ ಅಂತ ಕ್ಲಿಕ್ ಮಾಡಿ ಇಲ್ಲಿ X86_64 ಅಂತ ಇದೆ, ಇದನ್ನು ಕ್ಲಿಕ್ ಮಾಡಿ. ಸೊ ಇದು ಡೌನ್ಲೋಡ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿ ಮತ್ತೆ ಇದು ಡೌನ್ಲೋಡ್ ಅಂತ ಕೇಳ್ತಾ ಇದೆ. ಸೊ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ. ಸೊ ಇದು ಡೌನ್ಲೋಡ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿದ್ದೀನಿ. ಸೊ ಡೌನ್ಲೋಡ್ ಮಾಡಾದ್ಮೇಲೆ ಓಪನ್ ಫೈಲ್ ಅಂತ ಕೊಡ್ತೀನಿ. ಸೊ ಇವಾಗ ಡೌನ್ಲೋಡ್ ಆಗಿದೆ, ನಾವು ಇನ್ಸ್ಟಾಲ್ ಮಾಡಬೇಕು. ಸೊ ಎಕ್ಲಿಪ್ಸ್ ಇನ್ಸ್ಟಾಲರ್ ಅಂತ ಇದು ಬಂದಿದೆ, ಸ್ವಲ್ಪ ಟೈಮ್ ತಗೊಳುತ್ತೆ. ಅದಾದ್ಮೇಲೆ ಇಲ್ಲಿ ಏನಂತ ಅಂದ್ರೆ ತುಂಬಾ ಆಪ್ಷನ್ಸ್ ಇದೆ ನಮಗೆ. ಎಕ್ಲಿಪ್ಸ್ ಐಡಿ ಫಾರ್ ಜಾವಾ ಡೆವಲಪರ್ಸ್, ಎಂಟರ್ಪ್ರೈಸ್ ಜಾವಾ, ಆಮೇಲೆ C++ ಡೆವಲಪರ್ಸ್, PHP ಡೆವಲಪರ್ಸ್, ಆಮೇಲೆ ಎಷ್ಟೊಂದು ಈ ತರ ಆಪ್ಷನ್ಸ್ ಇದೆ. ನಿಮಗೆ ಯಾವುದಕ್ಕೆ ರಿಕ್ವೈರ್ಮೆಂಟ್ ಇದೆ ಅಂತ ನೋಡಿಕೊಂಡು ನೀವು ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಸೊ ನನಗೆ ಇವಾಗ ಎಕ್ಲಿಪ್ಸ್ ಐಡಿ ಫಾರ್ ಜಾವಾ ಡೆವಲಪರ್ಸ್ ಅಂತ ಬೇಕಾಗಿದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಾದ್ಮೇಲೆ ಇದೇನು, ನಾನು ಆಲ್ರೆಡಿ JDK ಇನ್ಸ್ಟಾಲ್ ಮಾಡಿದ್ದೀನಿ. ಸೊ ಅದಕ್ಕೆ ಅದು ಡಿಟೆಕ್ಟ್ ಮಾಡಿದೆ. ಸೊ ನೀವು ಇನ್ಸ್ಟಾಲ್ ಮಾಡಿಲ್ಲ ಅಂತ ಅಂದರೆ ಇಲ್ಲಿ ಹೋಗಿ ಇನ್ಸ್ಟಾಲ್ ಮಾಡಬೇಕು. ಸೊ ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡಿರೋದ್ರಿಂದ ಇದು ಡಿಟೆಕ್ಟ್ ಮಾಡಿದೆ. ಸೊ ಇಲ್ಲಿ ಕ್ರಿಯೇಟ್ ಸ್ಟಾರ್ಟ್ ಮೆನ್ಯೂ ಎಂಟ್ರಿ, ಆಮೇಲೆ ಕ್ರಿಯೇಟ್ ಡೆಸ್ಕ್ಟಾಪ್ ಶಾರ್ಟ್ಕಟ್, ನಿಮಗೆ ಬೇಕಂದ್ರೆ ಚೆಕ್ ಮಾರ್ಕ್ ಹಾಕ್ಬೋದು, ಇಲ್ಲಾಂದರೆ ಅನ್ಚೆಕ್ ಮಾಡ್ಬೋದು. ಅದಾದಮೇಲೆ ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡಿ. ಸೊ ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡಿದಾಗ ಸ್ವಲ್ಪ ಟೈಮ್ ತಗೊಳುತ್ತೆ ಇನ್ಸ್ಟಾಲ್ ಆಗೋಕ್ಕೆ. ಇವಾಗ ನಮ್ಮ ಎಕ್ಲಿಪ್ಸ್ ಇನ್ಸ್ಟಾಲ್ ಆಗಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಇದು ಯೂಶಲಿ ಎಕ್ಲಿಪ್ಸ್ ಇನ್ಸ್ಟಾಲ್ ಮಾಡಬೇಕಾದ್ರೆ ಇದು ತುಂಬಾನೇ ಟೈಮ್ ತಗೊಳುತ್ತೆ. ಸೊ ಪೇಷನ್ಸಿಂದ ವೇಟ್ ಮಾಡಬೇಕು. ಸೊ ಇದು ಇವಾಗ ಇನ್ಸ್ಟಾಲ್ ಆಗಿದೆ. ಸೊ ಇನ್ಸ್ಟಾಲ್ ಆದ್ಮೇಲೆ ಇದೇ ಇಲ್ಲಿ ಲಾಂಚ್ ಅಂತ ಬರುತ್ತೆ ಇನ್ಸ್ಟಾಲಿಂಗ್ ಅನ್ನೋ ಜಾಗದಲ್ಲಿ. ಸೊ ಲಾಂಚ್ ಅಂತ ಕೊಡಿ. ಸೊ ಎಕ್ಲಿಪ್ಸ್ ಐಡಿ ನಾವು ಏನು ಇನ್ಸ್ಟಾಲ್ ಮಾಡಿರ್ತೀವಿ ಅದು ಸ್ಟಾರ್ಟ್ ಆಗುತ್ತೆ. ಇದಾದ್ಮೇಲೆ ಇಲ್ಲಿ ಎಕ್ಲಿಪ್ಸ್ ವರ್ಕ್ ಸ್ಪೇಸ್ ಅನ್ನೋ ಒಂದು C ಡ್ರೈವ್ ಅಲ್ಲಿ ಅದು ಪಾತ್ ಸೆಟ್ ಆಗಿರುತ್ತೆ. ನೀವು ಬೇಕಂತ ಅಂದ್ರೆ ಬ್ರೌಸ್ ಮೇಲೆ ಕ್ಲಿಕ್ ಮಾಡಿ ನೀವು ಪಾತ್ ನ ಚೇಂಜ್ ಮಾಡ್ಕೊಬಹುದು, ನ್ಯೂ ಫೋಲ್ಡರ್ ನ ಕ್ರಿಯೇಟ್ ಮಾಡಿ. ನಾನು ಇಲ್ಲಿ ಎಕ್ಲಿಪ್ಸ್ ವರ್ಕ್ ಸ್ಪೇಸ್ ಅನ್ನೋದ್ರಲ್ಲೇನೆ ಇರ್ಲಿ ಅಂತ ಬಿಟ್ಟಿದ್ದೀನಿ. ಸೊ ಇದು ಲಾಂಚ್ ಅಂತ ಕೊಡ್ತೀನಿ. ಸೊ ಕಂಟಿನ್ಯೂ ಅಂತ ಕೊಟ್ಟೆ. ಸೊ ಇವಾಗ ಎಕ್ಲಿಪ್ಸ್ ಐಡಿ ಡೌನ್ಲೋಡ್ ಮತ್ತೆ ಇನ್ಸ್ಟಾಲ್ ಆಗಿದೆ. ಸೊ ಅದು ಫಸ್ಟ್ ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡಿರೋದ್ರಿಂದ ಈ ತರ ಬರ್ತಾ ಇದೆ. ಸೊ ನೀವು ಫಸ್ಟ್ ಟೈಮ್ ಇನ್ಸ್ಟಾಲ್ ಮಾಡಿದಾಗ ಅದು ಹೋಮ್ ಪೇಜ್ ಈ ತರ ಬರಲ್ಲ. ಸೊ ಈ ವಿಡಿಯೋದಲ್ಲಿ ನಾವು ಹೇಗೆ ಎಕ್ಲಿಪ್ಸ್ನ ಡೌನ್ಲೋಡ್ ಮತ್ತೆ ಇನ್ಸ್ಟಾಲ್ ಮಾಡೋದು ಅಂತ ನೋಡಿದೀವಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.